ಸುಡುಗಾಡು ಸಿದ್ದರ ಕಾಲೋನಿಗೆ ಸಿಡಿಪಿಒ ಭೇಟಿ. ನಲ್ತವಾಡ ಸಮೀಪದ ವೀರೇಶ್ ನಗರ ಗ್ರಾಮದ ಸುಡುಗಾಡು ಸಿದ್ದರ ಕಾಲೋನಿಯ ಮಕ್ಕಳ ಹಿತದೃಷ್ಟಿಯಿಂದ ನೂತನ ಅಂಗನವಾಡಿ ಕೇಂದ್ರ ಆರಂಭಿಸುವ ಉದ್ದೇಶದಿಂದ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಬುಧವಾರ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಕಳೆದ ಹಲವು ತಿಂಗಳುಗಳಿಂದ ಕಾಲೋನಿಯ ಮಕ್ಕಳಿಗೆ ದೂರದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ತೆರಳಲು ತೊಂದರೆ ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸುಡುಗಾಡ ಸಿದ್ದರ ಕಾಲೋನಿಯ ನಿವಾಸಿಗಳು ನೂತನ ಅಂಗನವಾಡಿ ಕೇಂದ್ರ ಆರಂಭಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಕುರಿತು ಸ್ಪಂದಿಸಿದ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಅವರು ನೂತನ ಅಂಗನವಾಡಿ ಕೇಂದ್ರ ಆರಂಭಿಸಲು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದು, ಪ್ರಾಥಮಿಕ ಅನುಮೋದನೆ ದೊರೆತ ಬಳಿಕ ಮೇಲ್ವಿಚಾರಕರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರ ಆರಂಭಿಸಲು ಸರ್ಕಾರದ ನಿಯಮಾನುಸಾರ ಅಗತ್ಯ ವಿಸ್ತೀರ್ಣದ ಜಾಗ ಒದಗಿಸಬೇಕು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೆಸರಲ್ಲಿ ಜಾಗ ಹಸ್ತಾಂತರಿಸುವ ಪ್ರಕ್ರಿಯೆ ಕೈಗೊಳ್ಳಬೇಕು. ಸ್ಥಳಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನು ಒದಗಿಸಿದ ತಕ್ಷಣ ನೂತನ ಕಟ್ಟಡ ನಿರ್ಮಾಣ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಮಕ್ಕಳ ಹಿತದೃಷ್ಟಿಯಿಂದ ಸುಡುಗಾಡು ಸಿದ್ದರ ಕಾಲೋನಿಯಲ್ಲಿ ಶೀಘ್ರದಲ್ಲೇ ಅಂಗನವಾಡಿ ಕೇಂದ್ರ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಭರವಸೆಯನ್ನ ನೀಡಿದರು. ನಮಗೊಂದು ನೀವು ಬಾಂಡ್ ಪೇಪರ್ ಬರೆದು ಕೊಡಬೇಕು, ಆಮೇಲೆ ನಿಮ್ಗೆ ರೊಕ್ಕ ಸ್ಯಾಂಕ್ಷನ್ ಮಾಡಿಸ್ತೀನಿ ಇಲ್ಲಿ, ಆಯ್ತಾ? ಯಾಕಂದ್ರೆ ಹೆಂಗಾಗತ್ತಂದ್ರೆ ಈಗ ಇವು ಪಾಪ ಇವರೆಲ್ಲ ಭಾಳ ಬಡ್ದಾಡಕತ್ತಾರೆ. ಇದೊಂದು ನಿಮ್ಗೆ ಸುಡುಗಾಡಿಸಿದ್ರೆ ಒಂದು ಅಂಗನವಾಡಿ ಮಾಡಿ ಕೊಡ್ಬೇಕಂತೇಳಿ ಅದಕ್ಕೆ ನಾನು ಮೊನ್ನೆ ಬಂದಿದ್ದೆ ಇಲ್ಲಿ. ನಾನು ಅವಾಗ ಮಾತಾಡೋಕ್ಕಾಗಲಿಲ್ಲ, ನೀವು ವ್ಯವಸಾಯ ಮಾಡಕತ್ತಿದ್ರಿ. ಅದಕ್ಕೆ ನಾ ಮತ್ತೆ ಇವತ್ತು ಬಂದು ನೋಡಬೇಕಂತೇಳಿ ಇಲ್ಲಿ ಏನು ಮಾಡಿ ನೀವು ಎಲ್ಲರೂ ಪಂಚ್ ಕೂಡ್ಕೊಂಡು ಯಾರ್ಯಾರು ದೊಡ್ಡವ್ರಿದ್ರೆ ಒಂದು ಕೂತು ಮಾತಾಡ್ರಿ. ಮತ್ತು ಈಗ ನೀವು ಮಾಡ್ತಿರೋದ್ರೆ ಇವರು ಇದಕ್ಕೆ ಅಡ್ಡಗಾಲ ಹಾಕಬಾರ್ದು, ಹಂಗೆ ಆಗಬಾರ್ದು. ಮತ್ತು ಅದನ್ನ ಅಲ್ಲಿ ಈ ಸರ್ವೆ ಐತಿ, ಯಾವುದೋ ಒಂದಿದ್ದು 300/1 ಸರ್ವೆ ಐತಿ. 300/1 ಇಷ್ಟು ಸ್ಕ್ವೇರ್ ಫೀಟ್ ನಾವು ಅಂಗನವಾಡಿಗೆ ಬಿಟ್ಟು ಕೊಡ್ತೇವೆ. ಅಲ್ಲಿ ಎಂಟ್ರಿ ಮಾಡಿಸ್ಬೇಕು, ಅಲ್ಲಿ ಗ್ರಾಮ ಪಂಚಾಯತಿಯಾಗ ಎಂಟ್ರಿ ಮಾಡಿಸಿ ನನಗೊಂದು ನೀವು ಉತ್ತಾರಿ ಕೊಟ್ಟರೆ ಮುಂದಿನ ಪ್ರೊಸೆಸ್ ಮಾಡಿ ಒಂದು 6 ತಿಂಗಳ ನಿಮ್ಮ ಅಂಗನವಾಡಿ ರೆಡಿ ಮಾಡ್ತೀವಿ ನಾವು, ಆಯಿತಾ? ಯಾಕಂದ್ರೆ ನೀವು ಕೊಡ್ಲಿಕ್ಕಂದ್ರೆ ನಮಗೆ ಆಗಲ್ಲ, ಜಾಗ ಬೇಕು ನಮಗೆ. ನೀವೆಲ್ಲರೂ ಮುಖಂಡ್ರಿ, ನೀವು ಎಷ್ಟು ಇದರಲ್ಲಿ ಅವರೆಲ್ಲ ಮಾತಾಡ್ಕೊಂಡು ಮಾಡಿ ಕೊಡ್ಬೇಕು.